ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡೋದು? 6 ತಿಂಗಳಲ್ಲೇ ಬಿಜೆಪಿಯ ಸಖ್ಯ ಬೇಡವಾಗ್ಬಿಡ್ತಾ ಕುಮಾರಸ್ವಾಮಿ ಅವರಿಗೆ. ಇವರು ಈ ಪಾದಯಾತ್ರೆಯನ್ನ ಕಾರ್ಯಕ್ರಮದ ಮುಖ್ಯಸ್ಥರುಗಳನ್ನು ಯಾರು ಮಾಡ್ಕೊಂಡಿದ್ದಾರೆ? ಹೂ ಇಸ್ ದಟ್ ಪ್ರೀತಮ್ ಗೌಡ? ಬಿಜೆಪಿಯಿಂದ ಸಾಕಾಗಿ ಹೋಗಿದೆಯಂತೆ. ದೇವೇಗೌಡರ ಕುಟುಂಬವನ್ನ ಸರ್ವನಾಶ ಮಾಡ್ಲಿಕ್ಕೆ ಹೋದಂತವನ್ನ ಸಭೆ ಕರೆದು ಕೂರಿಸ್ಕೊತಾರೆ, ನನ್ನ ಸಭೆ ಕರೀತಾರೆ. ಬಿಜೆಪಿಯವರು ಅಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದಾರಾ ಕುಮಾರಸ್ವಾಮಿ ಅವರಿಗೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನನಗೂ ಸಹಿಸಿಕೊಳ್ಳಲಿಕ್ಕೆ ಒಂದು ಇತಿಮಿತಿ ಇದೆ. ಇದು ನನ್ನ ಮನಸ್ಸಿಗೂ ನೋವಾಗಿದೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. 6 ತಿಂಗಳಲ್ಲೇ ಬಿಜೆಪಿಯ ಸಖ್ಯ ಬೇಡವಾಗ್ಬಿಡ್ತಾ ಕುಮಾರಸ್ವಾಮಿ ಅವರಿಗೆ. ಬಿಜೆಪಿ ಅವರು ಎಲ್ಲೋ ಅಲ್ಲೇ JDS ಅಂತ ಹೇಳ್ತಾ ಇದ್ದಂತ ಕುಮಾರಸ್ವಾಮಿ ಅವರು ಮತ್ತು JDS ನಾಯಕರಿಗೆ ಬಿಜೆಪಿಯಿಂದ ಸಾಕಾಗಿ ಹೋಗಿದೆಯಂತೆ. ಏನು ಕಾರಣ ಸ್ವಾಮಿ? ಅದು 6 ತಿಂಗಳಲ್ಲೇ ಬಿಜೆಪಿಯ ಸಖ್ಯ ಸಾಕಾಗಿ ಹೋಗಿದೆ, ತಡ್ಕೊಂಡು ಸಾಕಾಗಿ ಹೋಗಿದೆ ಅಂತ ಕುಮಾರಸ್ವಾಮಿ ಅವರಿಂದ ಅಥವಾ ಅವರ ಬಾಯಿಂದ ಈ ಒಂದು ವಾಕ್ಯ ಬರುತ್ತೆ ಅಂತ ಅಂದ್ರೆ, ಈ ಮಾತು ಬರುತ್ತೆ ಅಂತ ಅಂದ್ರೆ ಬಿಜೆಪಿಯವರು ಅಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದಾರಾ ಕುಮಾರಸ್ವಾಮಿ ಅವರಿಗೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನೋಡಿ, ಇವತ್ತು ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ? ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಪಾದಯಾತ್ರೆ ಅಂದರೆ ಸಿದ್ದರಾಮಯ್ಯನವರ ಮೇಲೆ ಒಂದು ಆರೋಪ ಬಂದಿದೆಯಲ್ಲ, ಅವರ ಪತ್ನಿಯ ಮೇಲೆ ಮೂಢ ಹಗರಣ. ಆ ವಿಚಾರವನ್ನು ಮುಂದಿಟ್ಕೊಂಡು ಸಿದ್ದರಾಮಯ್ಯನವರ ಹೇಗಾದ್ರೂ ಮಾಡಿ ಕೆಳಗಿಳಿಸಬೇಕು, ಅವರಿಗೆ ಅವಮಾನ ಮಾಡಬೇಕು, ಮುಜುಗರವನ್ನು ತಂದಿಡಬೇಕು ಅನ್ನೋ ಉದ್ದೇಶದಿಂದ ಬಿಜೆಪಿಯವರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಏಕೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ಮೇಲೆ ಒಂದೇ ಒಂದು ಆರೋಪಗಳಿಲ್ಲ ಇಷ್ಟು ವರ್ಷದ ರಾಜಕಾರಣದಲ್ಲಿ. ಹಾಗಾಗಿ ಈ ಒಂದು ಆರೋಪವನ್ನು ಅವರ ಮೇಲೆ ಹೊರಿಸಿ ಅವರು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ಮಾಡಿಬಿಟ್ರೆ ಅವರಿಗೂ ಕೂಡ ಒಂದು ಕಪ್ಪು ಚುಕ್ಕೆ ರಾಜಕಾರಣದಲ್ಲಿ. ಹಾಗಾಗಿ ಬಿಜೆಪಿಯವರು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಈಗ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಾವು ಬಿಜೆಪಿ ಮತ್ತು JDSನವರು ಇಲ್ಲಿಂದ ಪಾದಯಾತ್ರೆ ಮಾಡ್ತೀವಿ, ಸಿದ್ದರಾಮಯ್ಯನವರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ನಾಯಕರು ಪಕ್ಕಾ ಪ್ಲಾನ್ ಮಾಡಿದ್ದಾರೆ. ಅದಕ್ಕೆ ಕುಮಾರಸ್ವಾಮಿಯವರು ಮೊದಲೆಲ್ಲ ಅಂದರೆ ಕುಮಾರಸ್ವಾಮಿಯವರು ಮತ್ತು JDS ನಾಯಕರು ಓಕೆ ಅಂದಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೆ ಇವತ್ತು ಕುಮಾರಸ್ವಾಮಿಯವರು ಕೊಟ್ಟಂತ ಒಂದು ಹೇಳಿಕೆ ಇದೆಯಲ್ಲ, ಇಡೀ ಬಿಜೆಪಿ ನಾಯಕರಿಗೆ ಶಾಕ್ ಆಗಿಬಿಟ್ಟಿದೆ. ಕಾರಣ, ಕುಮಾರಸ್ವಾಮಿ ಅವರು ಇವತ್ತೊಂದು ಮಾತು ಹೇಳ್ತಾರೆ, ನನಗೂ ತಡ್ಕೊಂಡು ಸಾಕಾಗ್ಬಿಟ್ಟಿದೆ ಇವರಿಂದ ಅಂತ ಹೇಳಿ. ಅಂದರೆ ಕುಮಾರಸ್ವಾಮಿ ಅವರಿಗೆ ಬಿಜೆಪಿಯವರು ಅಷ್ಟರ ಮಟ್ಟಿಗೆ ಟಾರ್ಚರ್ ಕೊಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಅಂದರೆ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಗೆದ್ರು ಮಂಡ್ಯದಿಂದ. ಅದಾದ ನಂತರ ಮೋದಿ ಸಂಪುಟದಲ್ಲಿ ಸಚಿವರು ಕೂಡ ಆಗಿದ್ದಾರೆ. ಇನ್ನೇನು ಬೇಕಪ್ಪ ಕುಮಾರಸ್ವಾಮಿ ಅವರಿಗೆ ಅಂತ ನೀವೆಲ್ಲ ಅನ್ಕೊಳ್ಬಹುದು. ಆದರೆ ಬಿಜೆಪಿಯ ಸಖ್ಯ ಮಾಡಿದಾಗಿಂದ ಕುಮಾರಸ್ವಾಮಿ ಅವರಿಗೆ ನೆಮ್ಮದಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿನೇ ಅವರು ಬಹಳ ಸ್ಪಷ್ಟವಾಗಿ ಇವತ್ತು ಒಂದಿಷ್ಟು ವಿಚಾರಗಳ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಹೋಗೋಣ. ಕಾಂಗ್ರೆಸ್ ವಿರುದ್ಧದ ಪಾದಯಾತ್ರೆಗೆ ನಮ್ಮ ಬೆಂಬಲ ಇಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರು ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಮಾತು ಸಾಕು ಮುಂದಿನ ದಿನಗಳಲ್ಲಿ ಬಿಜೆಪಿಯ ಜೊತೆಗೆ ಈ ಒಂದು ಮೈತ್ರಿ ಇರುತ್ತಾ ಇಲ್ವಾ ಅಂತ ಹೇಳಿ ಒಂದು ಪ್ರಶ್ನೆ ಉದ್ಭವ ಆಗೋದಕ್ಕೆ. ಅಂದರೆ ಮೈತ್ರಿ ಅಂತ ಬಂದಾಗ ಬಿಜೆಪಿಯವರು ಏನು ನಿರ್ಧಾರ ಮಾಡ್ತಾರೋ ಅದಕ್ಕೆ JDSನವರು ಕೂಡ ಓಕೆ ಅನ್ಬೇಕಾಗುತ್ತೆ. JDSನವರು ಯಾವ ರೀತಿಯಾದಂಥ ನಿರ್ಧಾರವನ್ನು ಮಾಡ್ತಾರೋ ಅದಕ್ಕೆ ಬಿಜೆಪಿಯವರು ಕೂಡ ಓಕೆ ಅನ್ಬೇಕೇ ಆಗುತ್ತೆ. ಆದರೆ ಇಲ್ಲಿ ಕುಮಾರಸ್ವಾಮಿ ಅವರು ನೋಡಿದರೆ, ಪಾದಯಾತ್ರೆಗೂ ನನಗೂ ಸಂಬಂಧ ಇಲ್ಲ, ಪಾದಯಾತ್ರೆ ನಿರ್ಧಾರ ನನಗೆ ಕರೆದು ಹೇಳಿಲ್ಲ, ಅದು ನನಗೆ ಬಹಳ ನೋವಾಗಿದೆ, ನನ್ನ ನಿರ್ಧಾರವನ್ನು ಅವರು ಕೇಳಿಲ್ಲ ಅಂತ ಹೇಳಿ, ನನ್ನ ಅನಿಸಿಕೆಯನ್ನು ಅವರು ಕೇಳಿಲ್ಲ ಅಂತ ಹೇಳಿ ಬಹಿರಂಗವಾಗಿಯೇ ಇವತ್ತು ಕುಮಾರಸ್ವಾಮಿ ಅವರು ಹೇಳಿಬಿಟ್ಟಿದ್ದಾರೆ. ನಮ್ಮನ್ನ ವಿಶ್ವಾಸಕ್ಕೆ ಪರಿಗಣಿಸಿಲ್ಲ, ನಮಗೆ ಬಹಳ ನೋವಾಗಿದೆ. ರಾಜ್ಯ ಬಿಜೆಪಿ ನಾಯಕರ ವಿರುದ್ಧವಾಗಿ ಈ ರೀತಿಯಾಗಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಅಲ್ಲಿಗೆ ಮುಗೀತು, ನಮ್ಮ ಬೆಂಬಲ ಇಲ್ಲ, JDSನ ಬೆಂಬಲ ಇಲ್ಲ ಪಾದಯಾತ್ರೆಗೆ ಅಂತ ಹೇಳಿ. ಹಾಗಾಗಿ ಬಿಜೆಪಿಯವರಿಗೆ ಇದು ನಿಜಕ್ಕೂ ಕೂಡ ಶಾಕಿಂಗ್ ವಿಚಾರ. ಇನ್ನು ಇಲ್ಲಿ ಒಂದಿಷ್ಟು ವಿಚಾರಗಳನ್ನು ಅವರು ಮಾತನಾಡಿದ್ದಾರೆ. ರಾಜ್ಯದ ಜನ ಪ್ರವಾಹದಿಂದ ಸಾಯ್ತಾ ಇದ್ದಾರೆ, ಬಹಳ ಕಷ್ಟದಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ರಾಜಕಾರಣ ಮಾಡಿದರೆ, ಇನ್ಯಾರೋದ ವಿರುದ್ಧ ಪಾದಯಾತ್ರೆ ಮಾಡಿದರೆ ಅದನ್ನು ಜನ ಒಪ್ತಾರಾ ಅಂತ ಹೇಳಿ ಕುಮಾರಸ್ವಾಮಿ ಅವರ ಪ್ರಶ್ನೆ. ಹಾಗಾಗಿನೇ ನಾನು ಜನರ ಬಳಿ ಹೋಗ್ತೀನಿ, ಜನರ ಕಷ್ಟವನ್ನು ಕೇಳ್ತೀನಿ, ಆದರೆ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗೋದಿಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಬೆಂಗಳೂರು ಟು ಮೈಸೂರು ಪಾದಯಾತ್ರೆಗೆ ಮೈತ್ರಿ ನಾಯಕರಲ್ಲೇ ಈಗ ಅಪಸ್ವರ ಅಂತೂ ಕೇಳಿ ಬರ್ತಾ ಇದೆ. ಇದ್ದಕ್ಕಿದ್ದಂತೆ ಬಿಜೆಪಿ ವಿರುದ್ಧ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರಂತೂ
ಕೊತ ಅಂತ ಕುದಿತಾ ಇದ್ದಾರೆ. ಯಾಕೆ ಅನ್ನೋದು ಈಗ ಪ್ರಶ್ನೆ. ಇಷ್ಟು ದಿನಗಳ ಕಾಲ ಎಲ್ಲವೂ ಚೆನ್ನಾಗಿತ್ತು, ಗೆದ್ದರು, ಮೋದಿ ಸಂಪುಟದಲ್ಲಿ ಸಚಿವರು ಕೂಡ ಆಗಿದ್ದಾರೆ ಕುಮಾರಣ್ಣ. ಇಂಥ ಸಂದರ್ಭದಲ್ಲಿ ಈಗ ಇದ್ದಕ್ಕಿದ್ದಂತೆ ಸಾಕಾಗಿದೆ ಅಂತ ಹೇಳಿಕೆ ಕೊಡೋದಕ್ಕೆ ಏನ್ರಿ ಕಾರಣ? ಅನ್ಬಿಲಿವೇಬಲ್, ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕುಮಾರಸ್ವಾಮಿ ಅವರ ಬಾಯಿಂದ ಬಂದಂಥ ಮಾತುಗಳನ್ನು. ಅಂಥದ್ದೇನು ನಡೀತಾ ಇದೆ ಹಾಗಾದರೆ ಮೈತ್ರಿಯಲ್ಲಿ? ಒಂದು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿಯವರು, ನಾನು ಕೇಂದ್ರ ಸಚಿವನಾಗಿದ್ದೀನಿ, ನಮ್ಮ ನಾಯಕರುಗಳಿದ್ದಾರೆ, ಒಬ್ಬರನ್ನೂ ಇವರು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ, ಪಾದಯಾತ್ರೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಕರೆದಿಲ್ಲ. ಇವರ ಮೂಗಿನ ನೇರಕ್ಕೇನೆ ಇವರು ನಿರ್ಧಾರ ಮಾಡಿದ್ದಾರೆ, ನಮಗೆ ನೋವಾಗಿದೆ, ನಾವು ಇದಕ್ಕೆ ಬೆಂಬಲ ಕೊಡಲ್ಲ ಅಂತ ಒಂದು ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಸಾಕಾಗಿದೆ ಅನ್ನೋ ಒಂದು ವರ್ಡ್ ಇದೆಯಲ್ಲ, ಈ ಹಿಂದೆ ಯಾವಾಗ ಬಳಸಿದ್ರು ಅಂತ ಅಂದರೆ, ಕಾಂಗ್ರೆಸ್ ಜೊತೆಗೆ JDS ಯಾವಾಗ ಸಖ್ಯವನ್ನು ಬೆಳೆಸಿತ್ತೋ, ಮೈತ್ರಿ ಮಾಡಿಕೊಂಡಿತ್ತೋ, ಅದಾದ ನಂತರ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ವಿಷಕಂಠನಾಗಿದ್ದೆ ನಾನು ಇಷ್ಟು ದಿನಗಳ ಕಾಲ, ಈ ಕಾಂಗ್ರೆಸ್ನವರು ನನಗೆ ಅಷ್ಟಿಷ್ಟು ಟಾರ್ಚರ್ ಕೊಟ್ಟಿಲ್ಲ, ಸಾಕಾಗಿ ಹೋಗಿದೆ ನನಗೆ ಅಂತ ಹೇಳಿ ಒಂದು ಮಾತನ್ನು ಹೇಳಿದರು. ಅದೇ ರಿಪೀಟ್ ಆಗಿದೆ ಈಗಲೂ ಕೂಡ. BJPಯ ಜೊತೆಗೆ ಮೈತ್ರಿ ಮಾಡಿಕೊಂಡ್ರು ಕೂಡ ಅದೇ ರಿಪೀಟ್ ವರ್ಡ್ ಬಳಸಿದ್ದಾರೆ. ಸಾಕಾಗಿದೆ, ಇಷ್ಟು ದಿನ ತಡ್ಕೊಂಡಿದ್ದೆ, ಇನ್ನು ಮುಂದೆ ಆಗಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಅಂದರೆ ಅದು ಕೂಡ ಮುರಿದು ಬೀಳುತ್ತಾ, ಈ ಮೈತ್ರಿ ಕೂಡ ಮುರಿದು ಬೀಳುತ್ತಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಇದ್ದೇ ಇದೆ. ಇನ್ನು ಮೈತ್ರಿಯಾಗಿ ಕೇವಲ 6 ತಿಂಗಳು ಇನ್ನೂ ತುಂಬಿಲ್ಲ, ತುಂಬುತ್ತಾ ಇದೆ. 6 ತಿಂಗಳು ತುಂಬುವ ಮೊದಲೇ ಎಲ್ಲೋ ಒಂದು ಕಡೆ ಈ ಮೈತ್ರಿ ಮುರಿದು ಬಿಡುತ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಇವತ್ತು ಎಷ್ಟು ಸಿಟ್ಟಿನಿಂದ ಮಾತನಾಡಿದ್ರು ಅಂತ ಅಂದರೆ ಕುಮಾರಸ್ವಾಮಿ ಅವರು ನೋಡಬೇಕಾಗಿತ್ತು ಅವರ ಸಿಟ್ಟನ್ನು. ಯಾಕೆ ಅಂತ ಹೇಳಿದ್ರೆ ಈ ಪಾದಯಾತ್ರೆಯ ಮುಖ್ಯಸ್ಥರನ್ನ ಆಯ್ಕೆ ಮಾಡಿರೋದಕ್ಕೇನೆ ಕುಮಾರಸ್ವಾಮಿ ಅವರು ಇಷ್ಟೊಂದು ಸಿಟ್ಟಾಗಿದ್ದಾರೆ. ಯಾರನ್ನ ಆಯ್ಕೆ ಮಾಡಿದ್ದಾರೆ? ಮಾಜಿ ಶಾಸಕ ಪ್ರೀತಮ್ ಗೌಡ ಅವರನ್ನ BJP ಅವರು ಆಯ್ಕೆ ಮಾಡಿದ್ದಾರೆ. ಪ್ರೀತಮ್ ಗೌಡ ಅವರು ಅಂತ ಅಂದ ತಕ್ಷಣ ಕುಮಾರಸ್ವಾಮಿ ಅವರಿಗೆ ತಡ್ಕೊಳಕ್ಕಾಗಿಲ್ಲ, ಅಷ್ಟು ಸಿಟ್ಟು ಬಂದ್ಬಿಟ್ಟಿದೆ. ಬಿಕಾಸ್ ಪೆನ್ ಡ್ರೈವ್ ಪ್ರಕರಣ ಏನು ರಾಜ್ಯದಲ್ಲಿ ಓಡಾಡ್ತಾ ಇದೆಯಲ್ಲ, ಆ ಪೆನ್ ಡ್ರೈವ್ ಹಂಚಿದವರನ್ನ ನಾನು ಪಕ್ಕದಲ್ಲಿ ಕೂರಿಸ್ಕೊಳ್ಬೇಕಾ, ಅವರ ಜೊತೆಗೆ ಹೋರಾಟಕ್ಕೆ ಹೋಗ್ಬೇಕಾ, ಅವರ ಜೊತೆಗೆ ಸ್ಟೇಜ್ ಹಂಚ್ಕೊಳ್ಬೇಕಾ ಅಂತ ಹೇಳಿ ಕುಮಾರಸ್ವಾಮಿ ಅವರು ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಆತ ದೇವೇಗೌಡರ ಕುಟುಂಬವನ್ನ ಮುಗಿಸೋದಕ್ಕೆ ಹೊರಟಿದ್ದಾನೆ, ಆತನ ಜೊತೆಗೆ ನಾವು ಸ್ನೇಹ ಮಾಡಬೇಕಾ, ಸ್ಟೇಜ್ ಶೇರ್ ಮಾಡಬೇಕಾ ಅಂತ ಹೇಳಿ ಕುಮಾರಸ್ವಾಮಿ ಅವರು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಈ ಹಿಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಇದ್ದಾಗಲೂ ಕೂಡ ಸಹಿಸಿಕೊಂಡು ಸಾಕಾಗಿದೆ ಅಂತ ಏನು ವರ್ಡ್ ಯೂಸ್ ಮಾಡಿದ್ರಲ್ಲ, ಅದೇ ರೀತಿಯಾದಂಥ ಪದಗಳನ್ನು ಇವತ್ತು ಯೂಸ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಅಂದರೆ ಕುಮಾರಸ್ವಾಮಿ ಅವರಿಗೆ ಈ ಒಂದು BJPಯ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದು ಸಹಜವಾಗಿ ಸಮಾಧಾನ ಇಲ್ಲ ಅನ್ನೋದು ಅವರ ಮಾತಿನಿಂದ ಇವತ್ತು ಸ್ಪಷ್ಟವಾಗಿ ಗೋಚರ ಆಗಿದೆ. ಇನ್ನು ಲೋಕಸಭಾ ಸೀಟು ಅಂದರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸೀಟು ಹಂಚಿಕೆ ಸಂದರ್ಭದಲ್ಲೂ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಇವರು ನನಗೆ 2 ಸೀಟ್ ಕೊಡೋದಾದರೆ ಅಥವಾ 2 ಕ್ಷೇತ್ರಗಳನ್ನು ಬಿಟ್ಟು ಕೊಡೋದಾದರೆ ನಾನು ಯಾಕೆ ಇವ್ರ ಜೊತೆಗೆ ಮೈತ್ರಿ ಮಾಡ್ಕೊಳ್ಬೇಕು ಅಂತ ಹೇಳಿ. ಅದಾದ ನಂತರ 3ಕ್ಕೆ ಫೈನಲ್ ಆಯಿತು. ಒಂದು ಮಂಡ್ಯ, ಒಂದು ಕೋಲಾರ, ಮತ್ತೊಂದು ಹಾಸನ. ಅದರಲ್ಲಿ 3ರಲ್ಲಿ 2 ಕ್ಷೇತ್ರಗಳನ್ನು ಗೆದ್ದು ಬೇಗಿದ್ರು, ಹಾಸನದಲ್ಲಿ ಸೋತರು, ಅದು ಬೇರೆ ವಿಚಾರ. ಆದರೆ ಕೇಂದ್ರದಲ್ಲಿ ಈಗ ಕುಮಾರಸ್ವಾಮಿ ಅವರು ಮಂತ್ರಿ ಆಗಿದ್ದಾರೆ. ಅಂದರೆ ಆಗಿನಿಂದಲೂ ಕೂಡ ಅಪಸ್ವರ ಇದ್ದೇ ಇದೆ, ಅಸಮಾಧಾನ ಇದ್ದೇ ಇದೆ BJP ಮತ್ತು JDSನಲ್ಲಿ. ಆದರೆ ಇಷ್ಟು ದಿನಗಳ ಕಾಲ ಕುಮಾರಸ್ವಾಮಿ ಅವರು ಅದನ್ನು ತಡ್ಕೊಂಡು ಬಂದಿದ್ರಂತೆ. ಈಗ ಸ್ಫೋಟಗೊಂಡಿದ್ದಾರೆ, ಅಸಮಾಧಾನವನ್ನ ಬಹಿರಂಗವಾಗಿಯೇ ಹೊರ ಹಾಕಿದ್ದಾರೆ. ನೋಡೋಣ, ಅಕಸ್ಮಾತ್ ಆಗಿ ಕುಮಾರಸ್ವಾಮಿ ಅವರು ಯಾರನ್ನ ವಿರೋಧ ಮಾಡ್ತಾ ಇದ್ದಾರೆ ಇಲ್ಲಿ? ಪ್ರೀತಮ್ ಗೌಡ ಅವರನ್ನ. ಈ ಪಾದಯಾತ್ರೆಯ ಒಂದು ಜವಾಬ್ದಾರಿಯನ್ನ ಯಾರು ಹೊತ್ತಿದ್ದಾರೆ? ಪ್ರೀತಮ್ ಗೌಡ ಅವರನ್ನ ಅಲ್ಲಿಂದ ಸೈಡ್ ಲೈನ್ ಮಾಡಿದರೆ, ಅಕಸ್ಮಾತ್ ಆಗಿ ಕುಮಾರಸ್ವಾಮಿ ಅವರು ಏನಾದರೂ ಮತ್ತೆ ಒಪ್ಪಿದ್ರೆ ಪಾದಯಾತ್ರೆಯಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಅಕಸ್ಮಾತ್ ಆಗಿ BJP ಪ್ರೀತಮ್ ಗೌಡ್ರೆ ಇಲ್ಲಿ ಪಾದಯಾತ್ರೆಯ ಜವಾಬ್ದಾರಿಯನ್ನು ಹೊರಲಿ ಅಂತ ಹೇಳಿ ಡಿಸೈಡ್ ಮಾಡಿದರೆ ಅಲ್ಲಿ JDSನವರು ಯಾರೂ ಕಾಣಿಸಿಕೊಳ್ಳಲ್ಲ ಅನ್ನೋದು ಬಹಳ ಸ್ಪಷ್ಟ. ಈ ಮುಖೇನ ಈ ಮೈತ್ರಿ ಖತಮ್ ಆಗುತ್ತಾ 6 ತಿಂಗಳಿಗೆ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ. ಆದರೆ ಅದು ಅಷ್ಟು ಸುಲಭನಾ? ಯಾಕೆ ಅಂತ ಹೇಳಿದರೆ ಮೋದಿ ಸಂಪುಟದಲ್ಲಿ ಕುಮಾರಸ್ವಾಮಿ ಅವರು ಮಂತ್ರಿ ಆಗಿದ್ದಾರೆ. ಆದರೆ ಪಕ್ಷಕ್ಕೋಸ್ಕರ ಕುಮಾರಸ್ವಾಮಿ ಅವರು ಏನು ಬೇಕಾದರೂ ಬಿಡೋದಕ್ಕೆ ರೆಡಿ ಇದ್ದಾರೆ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ. ಕಾದ್ ನೋಡೋಣ, ಈ ಮೈತ್ರಿ ಮುಂದುವರಿಯುತ್ತಾ ಇಲ್ಲ ಇಲ್ಲೇ ಖತಮ್ ಆಗುತ್ತಾ? ಅಕಸ್ಮಾತ್ ಆಗಿ ಕುಮಾರಸ್ವಾಮಿ ಅವರು ಏನಾದರೂ ನಿರ್ಧಾರ ಮಾಡಿ ಕೈ ಕೊಟ್ಟು ಬಿಡ್ತಾರಾ ಅಂತ ಹೇಳಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.